ಎಲ್ರಿಗೂ ನಮಸ್ಕಾರ. ಒಂದು 4ನೇ ತರಗತಿಗೆ ಸಂಬಂಧಪಟ್ಟಂಗೆ ಟ್ರಾನ್ಸಿಷನ್ ಪೀರಿಯಡ್ ಆ್ಯಕ್ಟಿವಿಟೀಸ್ ಡೇ 1 ಟು ಡೇ 30 ಆ್ಯಕ್ಟಿವಿಟಿ ಶೀಟಲ್ಲಿ ನಾನು ಆ್ಯಕ್ಟಿವಿಟಿ ಶೀಟ್ಸನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಮಗೂ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ಡೇ 3ಯಲ್ಲಿ ಬರುತ್ತೆ ಆ್ಯಕ್ಟಿವಿಟಿ ಶೀಟು. ಫಸ್ಟ್ ಆ್ಯಕ್ಟಿವಿಟಿ ಶೀಟ್ ಬರೋದು ಡೇ 3ಯಲ್ಲಿ ರೀಡಿಂಗ್ ವಿತ್ ದ ಪಿಕ್ಚರ್ ಕ್ಲೂ. ಇಲ್ಲಿ ಪಿಕ್ಚರ್ಸ್ ಕೊಟ್ಟಿರ್ತಾರೆ, ಆ ಪಿಕ್ಚರ್ಸ್ ಕೆಳಗಡೆ ಸೆಂಟೆನ್ಸ್ ಕೊಟ್ಟಿರ್ತಾರೆ. ಅದನ್ನು ನಾವು ಏನು ಮಾಡಬೇಕಾಗುತ್ತೆ, ಮಕ್ಕಳ ಕಡೆಯಿಂದ ಓದಿಸ್ಬೇಕಾಗುತ್ತೆ. ದಿಸ್ ಈಸ್ ಅ ಕ್ಯಾಟ್, ದಿಸ್ ಈಸ್ ಅ ಮ್ಯಾಟ್, ದ ಕ್ಯಾಟ್ ಈಸ್ ಆನ್ ದ ಮ್ಯಾಟ್, ದ ಗರ್ಲ್ ರೀಡ್ಸ್ ಅ ಬುಕ್. ನೆಕ್ಸ್ಟು ಬಿ, ಐಡೆಂಟಿಫೈ ದ ಸೈಟ್ ವರ್ಡ್ಸ್ ಆ್ಯಂಡ್ ರೈಟ್ ಬಿಲೋ. ಇಲ್ಲೇನು ಮೇಲೆ ಕೊಟ್ಟಿರ್ತಾರಲ್ಲ ಸೆಂಟೆನ್ಸಸ್ಸಲ್ಲಿ ಇರ್ತಕ್ಕಂಥ ಸೈಟ್ ವರ್ಡ್ಸನ್ನು ನಾವು ಮಕ್ಕಳ ಕಡೆಯಿಂದ ಬಳಸಬೇಕಾಗುತ್ತೆ. ಸೈಟ್ ವರ್ಡ್ಸ್ ಮೀನ್ಸ್ ನೋಡಿದ ತಕ್ಷಣ ನಾವೇನು ಮಾಡಬೇಕು, ಮಕ್ಕಳು ನೋಡಿದ ತಕ್ಷಣ ಆ ವರ್ಡ್ಸನ್ನು ಹೇಳಿಬಿಡ್ಬೇಕು, ಸ್ಪೆಲ್ ಮಾಡಬೇಕು. ಅದರಲ್ಲಿ ಯಾವುದೇ ವರ್ಡ್ಸ್ ಜಾಯಿಂಟ್ ಮಾಡೋದಾಗಲಿ ಆಮೇಲೆ ಕಷ್ಟದ ವರ್ಡ್ಸ್ಗಳಾಗಿ ಇರೋದಿಲ್ಲ. ಇಲ್ಲಿ ಎಕ್ಸಾಂಪಲ್ ನಾನು ಬರೆದಿದ್ದೀನಿ, ದ ಸೈಟ್ ವರ್ಡ್ ದ ಈಸ್ ಆನ್. ನೆಕ್ಸ್ಟು ಪ್ರಾಕ್ಟೀಸ್ ರೈಟಿಂಗ್. ಥರ್ಡ್ ಒನ್ ಬಂದುಬಿಟ್ಟು ಪ್ರಾಕ್ಟೀಸ್ ರೈಟಿಂಗ್. ದ ಕ್ಯಾಟ್ ಸ್ಯಾಟ್ ಆನ್ ದ ಮ್ಯಾಟ್. ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ದ ಕ್ಯಾಟ್ ಸ್ಯಾಟ್ ಆನ್ ದ ಮ್ಯಾಟ್. ಅದನ್ನು ನಾವು ಫಸ್ಟು ಟ್ರೇಸ್ ಮಾಡಬೇಕಾಗುತ್ತೆ ಮಕ್ಕಳ ಕಡೆಯಿಂದ. ಟ್ರೇಸ್ ಮಾಡಿಸಿದಾದ ನಂತರ ಕೆಳಗಡೆ ಬ್ಲ್ಯಾಂಕ್ ಕೊಟ್ಟಿರ್ತಾರೆ 4 ಲೈನು. ಆ 4 ಲೈನಲ್ಲಿ ಅದನ್ನು ನೋಡಿ ಅವರು ಬರೀಬೇಕಾಗುತ್ತೆ. ಇದು ಆ್ಯಕ್ಟಿವಿಟಿ ಶೀಟ್ 1. ಆ್ಯಕ್ಟಿವಿಟಿ ಶೀಟ್ 2ನೇದ್ದು ಡೇ 4 ಸಂಬಂಧಪಟ್ಟಂಗೆ ರೀಡ್ ಫ್ಲೂಯೆಂಟ್ಲಿ. ಸೈಟ್ ವರ್ಡ್ಸ್ ಕೊಟ್ಟಿರ್ತಾರೆ, ಮಕ್ಕಳ ಕಡೆಯಿಂದ ಇದನ್ನು ಓದಿಸೋದು. ರೀಡ್ ದ ಸೆಂಟೆನ್ಸಸ್ ಮತ್ತು ರೀಡ್ ಆ್ಯಂಡ್ ಸೇ ಅಲೌಡ್. ಆ್ಯಕ್ಟಿವಿಟಿ ಶೀಟಲ್ಲಿ ಕೇವಲ ರೀಡಿಂಗ್ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಆ್ಯಕ್ಟಿವಿಟೀಸ್ ಇದೆ, ಯಾವುದು ವರ್ಕ್ಶೀಟ್ ರೈಟಿಂಗ್ ಸಂಬಂಧಪಟ್ಟಂಗೆ ಇರೋದಿಲ್ಲ. ನೆಕ್ಸ್ಟು ಡೇ 5 ವರ್ಕ್ಶೀಟ್ ನಂಬರ್ 3. ಇಲ್ಲಿ ಲಿಸನ್ ಆ್ಯಂಡ್ ರೆಸ್ಪಾಂಡ್. ಏನು ಮಾಡಿರ್ತಾರೆ, ಕೆಲವೊಂದಿಷ್ಟು ಕಮಾಂಡ್ಸ್ ಕೊಟ್ಟಿರ್ತಾರೆ ಇಲ್ಲಿ ಪಿಕ್ಚರ್ಸ್ ಜೊತೆಗೆ. ಆ ಪಿಕ್ಚರ್ಸನ್ನು ಮಕ್ಕಳಿಗೆ ನಾವು ಕಮಾಂಡ್ಸನ್ನು ಹೇಳಿ ಪಿಕ್ಚರಲ್ಲಿ ಯಾವುದಿದೆ ಅಂತದನ್ನು ಟಿಕ್ ಮಾಡಬೇಕಾಗತ್ತೆ. ಈಗ ಸ್ಟ್ಯಾಂಡ್ ಅಪ್ ಅಂದ ತಕ್ಷಣ ಇಲ್ಲಿ ಪಿಕ್ಚರಲ್ಲಿದೆ, ಒಂದು ಮಗು ಸ್ಟ್ಯಾಂಡ್ ಇದೆ, ಏನೊಂದು ಕೂತ್ಕೊಂಡಿದೆ. ಇಲ್ಲಿ ಮಕ್ಕಳು ಏನು ಮಾಡಬೇಕಾಗುತ್ತೆ, ಸ್ಟ್ಯಾಂಡ್ ಅಪ್ಗೆ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಓಪನ್ ಯುವರ್ ಬುಕ್, ಓಪನ್ ಬುಕ್ಕಿಗೆ ಟಿಕ್ ಮಾಡೋದು. ನೆಕ್ಸ್ಟು ರೈಸ್ ಯುವರ್ ಹ್ಯಾಂಡ್ಗೆ ಟಿಕ್ ಮಾಡೋದು. ನೆಕ್ಸ್ಟ್ ಡ್ರಾ ಅ ಲೈನ್ ಟು ಮ್ಯಾಚ್. ಇಲ್ಲಿ ಫ್ರೇಸಸ್ ಕೊಟ್ಟಿರ್ತಾರೆ, ನಾವು ಆಲ್ರೆಡಿ ಫ್ರೇಸಸನ್ನು ಡೇ 5 ಆ್ಯಕ್ಟಿವಿಟಿ ಶೀಟ್ 3 ಲಿಸನ್ ಆ್ಯಂಡ್ ರೆಸ್ಪಾಂಡ್. ಇಲ್ಲಿ ಟಿಕ್ ದ ಕರೆಕ್ಟ್ ಪಿಕ್ಚರ್ ಆರ್ ಆ್ಯಕ್ಷನ್. ಇಲ್ಲಿ ಕೆಳಗಡೆ ಆ್ಯಕ್ಷನ್ಸ್ ಕೊಟ್ಟಿರ್ತಾರೆ ರೈಟಿಂಗಲ್ಲಿ, ಆಮೇಲೆ ಪಿಕ್ಚರ್ಸ್ ಕೊಟ್ಟಿರ್ತಾರೆ, ನೀವು ಟಿಕ್ ಮಾಡಬೇಕಾಗುತ್ತೆ ಮಕ್ಕಳಿಂದ. ಸ್ಟ್ಯಾಂಡ್ ಅಪ್, ಸ್ಟ್ಯಾಂಡ್. ಓಪನ್ ಯುವರ್ ಬುಕ್, ಓಪನ್ ಬುಕ್. ರೈಸ್ ಯುವರ್ ರೈಸ್ ಹ್ಯಾಂಡ್. ನೆಕ್ಸ್ಟು ಡ್ರಾ ಲೈನ್ ಟು ಮ್ಯಾಚ್. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಇಲ್ಲಿ ರೆಸ್ಪಾನ್ಸ್ ಮಕ್ಕಳು ಮ್ಯಾಚ್ ಮಾಡೋದಷ್ಟೇ. ಸಿಟ್ ಡೌನ್, ಸಿಟ್ಟಿಂಗ್. ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್, ಕ್ಲ್ಯಾಪಿಂಗ್. ಓಪನ್ ದ ಡೋರ್, ಓಪನಿಂಗ್ ಡೋರ್. ಈ ರೀತಿಯಾಗಿ. ನೆಕ್ಸ್ಟ್ ಇದೇನು, ದಟ್ ಲಿಟಲ್ ಟೀಚರ್ಸ್ ಲಿಸ್ಟ್. ಇಲ್ಲೇನು ಮಾಡಬೇಕಾಗುತ್ತೆ, ಮಕ್ಕಳು ಕೇವಲ ಕಮಾಂಡ್ಸ್ಗೆ ಮಕ್ಕಳು ಗ್ರೂಪಲ್ಲಿ ತಾವೇ ಯೂಸ್ ಮಾಡೋದಾಗಿದೆ. ಇಫ್ ಯು ಆರ್ ದ ಟೀಚರ್ ಟುಡೇ, ಚೆಕ್ ದ ಕಮಾಂಡ್ಸ್ ಯು ಯೂಸ್ಡ್ ವಿತ್ ಯುವರ್ ಗ್ರೂಪ್. ಪ್ಲೀಸ್ ಸಿಟ್ ಡೌನ್, ಕೀಪ್ ಕ್ವೈಟ್, ಟಚ್ ಯುವರ್ ನೋಸ್, ಮೇಕ್ ಅ ಲೈನ್. ಇದನ್ನು ಮಕ್ಕಳು ಗ್ರೂಪಲ್ಲಿ ತಾವೇ ಹೇಳ್ಕೊಳ್ಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟು ಡೇ 6 ಆ್ಯಕ್ಟಿವಿಟಿ ಶೀಟ್ 4 ಸ್ಕೂಲ್ ಅನೌನ್ಸ್ಮೆಂಟು. ರೀಡ್ ಆ್ಯಂಡ್ ಟಿಕ್ ದ ಕರೆಕ್ಟ್ ಆನ್ಸರ್. ಇಲ್ಲೇನು ಮಾಡಿರುತ್ತೆ, 2 ಆಪ್ಷನ್ಸ್ ಕೊಟ್ಟಿರ್ತಾರೆ, ನಾವು ಅದು ಒಂದಕ್ಕೆ ಟಿಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅಸೆಂಬ್ಲಿ ಸ್ಟಾರ್ಟ್ಸ್ ನಾವು ಅಂತ ಇದೆ. ವಾಟ್ ವಿಲ್ ಯು ಡೂ? ನೀವು ಗೋ ಟು ದ ಪ್ಲೇ ಗ್ರೌಂಡ್, ಗೋ ಫಾರ್ ಅಸೆಂಬ್ಲಿ. ಅಸೆಂಬ್ಲಿ ಸ್ಟಾರ್ಟ್ಸ್ ನಮಗೆ ಗೋ ಫಾರ್ ಅಸೆಂಬ್ಲಿ ಕರೆಕ್ಟ್ ಆಗುತ್ತೆ, ಹಾಗಾಗಿ ಅದನ್ನು ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಲಂಚ್ ಬ್ರೇಕ್ ಈಸ್ ಓವರ್, ವಾಟ್ ವಿಲ್ ಯು ಡೂ? ಗೋ ಬ್ಯಾಕ್ ಟು ಕ್ಲಾಸ್. ಬ್ರಿಂಗ್ ಯುವರ್ ಕಲರ್ ಪೆನ್ಸಿಲ್ ಟುಮಾರೋ, ವಾಟ್ ವಿಲ್ ಯು ಡೂ? ಬ್ರಿಂಗ್ ಕಲರ್ ಪೆನ್ಸಿಲ್ಸ್, ಬ್ರಿಂಗ್ ಟಾಯ್ಸ್ ಅಲ್ಲ, ಆ ಥರ. ಮ್ಯಾಚ್ ದ ಅನೌನ್ಸ್ಮೆಂಟ್ ವಿತ್ ದ ಕರೆಕ್ಟ್ ಪ್ಲೇಸ್. ಗೋ ಟು ದ ಲೈಬ್ರರಿ. ಫಾಲೋ ದ ಗೇಮ್ ರೂಲ್ಸ್. ಪ್ಲೇ ಗ್ರೌಂಡ್. ರಿಟರ್ನ್ ಟು ಯುವರ್ ಕ್ಲಾಸ್ ಇನ್ ದ ಕ್ಲಾಸ್ ರೂಮ್ಗೆ. ಇಲ್ಲಿ ಅನೌನ್ಸ್ಮೆಂಟ್ಸ್ ಇರುತ್ತೆ, ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಪ್ಲೇಸಸ್ ಮ್ಯಾಚ್ ಮಾಡೋದಾಗಿರ್ಬೋದು. ನೆಕ್ಸ್ಟು ಸರ್ಕಲ್ ದ ಕರೆಕ್ಟ್ ರೆಸ್ಪಾನ್ಸ್. ಟೀಚರ್ ಯಾವುದಾದ್ರೂ ಹೇಳಿದಾಗ ಅದಕ್ಕೆ ಮಕ್ಕಳು ಯಾವ ರೀತಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋದನ್ನು ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದನ್ನು ಸರ್ಕಲ್ ಮಾಡೋದು. ಕ್ಲೀನ್ ದ ಕ್ಲಾಸ್ ರೂಮ್. ಎಸ್ ಟೀಚರ್. ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಸ್ಟಾರ್ಟ್ಸ್ ನಾವು. ಓಕೆ ಟೀಚರ, ಹ್ಯಾಪಿ ಬರ್ಡೇನಾ? ಓಕೆ ಟೀಚರ್ ಅಂತ ಸರ್ಕಲ್ ಹಾಕಬೇಕಾಗುತ್ತೆ. ಕೀಪ್ ಯುವರ್ ಬುಕ್ಸ್ ಇನ್ ದ ಬ್ಯಾಗ್, ಐ ವಿಲ್ ಡೂ ಇಟ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಸೆಂಬ್ಲಿ ಸ್ಟಾರ್ಟ್ಸ್ ನಾವು. ಬ್ರಿಂಗ್ ಯುವರ್ ನೋಟ್ಬುಕ್ ಟುಮಾರೋ. ಲಂಚ್ ಬ್ರೇಕ್ ಈಸ್ ಓವರ್. ದಿಸ್ ಈಸ್ ಆ್ಯಕ್ಟಿವಿಟಿ
ಶೀಟ್ 4. Day 7 activity sheet 5 syllable fun and reading practice. ಆಲ್ರೆಡಿ ಆ್ಯಕ್ಟಿವಿಟೀಸಲ್ಲಿ ನಾವು ಇದಕ್ಕೆ ಆ್ಯಕ್ಟಿವಿಟಿ ಶೀಟ್ ಮುಂಚೆ ಏನು ಮಾಡಿರ್ತೀವಿ, ಆ್ಯಕ್ಟಿವಿಟಿಯನ್ನು ಮಾಡಿಸಿರ್ತೀವಿ. 1 ಸಿಲೆಬಲ್ ಬಂದರೆ 1 ಕ್ಲ್ಯಾಪ್, 2 ಸಿಲೆಬಲ್ ಬಂದರೆ 2 ಕ್ಲ್ಯಾಪ್ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಏನಿರುತ್ತೆ, ಕ್ಲ್ಯಾಪ್ ದ ಸಿಲೆಬಲ್ಸ್, ರೈಟ್ ದ ನಂಬರ್ಸ್ ಆಫ್ ಸಿಲೆಬಲ್ಸ್. ಮಕ್ಕಳು ಕ್ಲ್ಯಾಪ್ ಹಾಕಿ ಈ ಒಂದು ನಂಬರ್ಸ್ ಸಿಲೆಬಲ್ ಬರೋದ ಮುಖ ಈ ಒಂದು ಆ್ಯಕ್ಟಿವಿಟಿ ಶೀಟನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸನ್ ಅಂತ ಇದೆ, ಇದು ನಂಬರ್ ಆಫ್ ಸಿಲೆಬಲ್ 1, ಅಂದರೆ ಮಗು 1 ಕ್ಲ್ಯಾಪ್ ಹಾಕಬೇಕು, 1 ಅಂತ ನಂಬರ್ ಬರೀಬೇಕು. ಟೈಗರ್ 2, ಫ್ಯಾಮಿಲಿ 3 ಸಿಲೆಬಲ್ಸ್, ವಾಟರ್ಮೆಲನ್ 4, ಬುಕ್ 1 syllable, garden 2 syllable, hospital 3 syllable, butterfly 4 syllable. ನೆಕ್ಸ್ಟು ಟಿಕ್ ದ ಕರೆಕ್ಟ್ ಗ್ರೂಪ್. 1 syllable ವರ್ಡ್ ಆ್ಯಪಲ್, ಸನ್, ಗಾರ್ಡನ್ ಅಂತ ಇದೆ. ಇದರಲ್ಲಿರ್ತಕ್ಕಂಥ 3 ಆಪ್ಷನಲ್ಲಿ 1 syllable ವರ್ಡ್ ಯಾವುದು, ಸನ್, ಅದಕ್ಕೆ ರೈಟ್ ಹಾಕಬೇಕು. 2 syllable ವರ್ಡ್ ಪೆನ್ಸಿಲ್, 3 syllable ವರ್ಡ್ ಫ್ಯಾಮಿಲಿ. ನೆಕ್ಸ್ಟು ರೀಡ್ ಆ್ಯಂಡ್ ಮ್ಯಾಚ್. ಇಲ್ಲಿ ಫ್ರೇಸಸ್ ಕೊಟ್ಟಿರ್ತಾರೆ, ಅದನ್ನು ಮ್ಯಾಚ್ ಮಾಡೋದಾಗಿರ್ಬೋದು. ನೆಕ್ಸ್ಟು ಆಲ್ರೆಡಿ ಇದನ್ನು ಸಹಿತ ನಾವು ಆ್ಯಕ್ಟಿವಿಟಿ ಪೀರಿಯಡಲ್ಲಿ ಹೇಳ್ಕೊಟ್ಟಿರ್ತೀವಿ. ರೆಡ್ ಆ್ಯಪಲ್, ಸನ್ನಿ ಮಾರ್ನಿಂಗ್, ಶಾರ್ಪ್ ಪೆನ್ಸಿಲ್, ವುಡನ್ ಟೇಬಲ್. ನೆಕ್ಸ್ಟ್ ಡೇ 9 ಆ್ಯಕ್ಟಿವಿಟಿ ಶೀಟ್ 7 ಫ್ಲೂಯೆಂಟ್ ರೀಡಿಂಗ್ ಪ್ರಾಕ್ಟೀಸ್. ಇಲ್ಲಿ ರೀಡ್ ಮಾಡಿ ಮಕ್ಕಳು ಅದನ್ನು ಟಿಕ್ ಮಾಡಬೇಕಾಗತ್ತೆ ಅಷ್ಟೇ. ಐ ಲವ್ ವಾಟರ್ಮೆಲನ್ ಅಂತ ಬರೆದು ಓದ್ಬಿಟ್ಟು ಟಿಕ್ ಮಾಡೋದು. ವಿ ಶುಡ್ ವರ್ಕ್ ಟುಗೆದರ್, ಮೈ ಸ್ಕೂಲ್ ಈಸ್ ನಿಯರ್ ದ ಗೇಟ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ವರ್ಡ್ ಲೂಸ್, ಕೋಲ್ಡ್, ಫ್ಯಾಮಿಲಿ, ವೆಹಿಕಲ್, ಲೀವ್ಸ್. ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಬ್ಲ್ಯಾಂಕ್ಸ್ ನಾವು ಇಲ್ಲಿ ಕ್ಲೂಸ್ ತೊಗೊಂಡು ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ಈಸ್ ಮೈ ಫ್ಯಾಮಿಲಿ ವೆಂಟ್ ಟು ಜೋಗ್ ಫಾಲ್ಸ್, ಅ ಕ್ಯಾಟರ್ಪಿಲ್ಲರ್ ಈಟ್ಸ್ ಲೀವ್ಸ್, ಡಿಸೆಂಬರ್ ಈಸ್ ಅ ಕೋಲ್ಡ್ ಮಂತ್, ವಿ ಟ್ರಾವೆಲ್ಡ್ ಇನ್ ಅ ಬಿಗ್ ವೆಹಿಕಲ್, ಲೈಕ್ ದಿಸ್. ನೆಕ್ಸ್ಟು ರೀಡ್ ದ ಪ್ಯಾರಾಗ್ರಾಫ್ ಅಲೌಡ್. ಇಲ್ಲಿ 2 ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಆಲ್ರೆಡಿ ಆ್ಯಕ್ಟಿವಿಟಿ ಟ್ರಾನ್ಸಿಷನ್ ಆ್ಯಕ್ಟಿವಿಟಿ ಪೀರಿಯಡಲ್ಲಿ ಇದನ್ನು ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿರ್ತೀವಿ. ಅಂದರೆ ಆ್ಯಕ್ಷನ್ ವಿತ್ ಎಕ್ಸ್ಪ್ರೆಷನ್, ಇಂಟೋನೇಷನ್ ನಾವೇನೋ ಮಾಡಿರ್ತೀವಿ, ಓದಿರ್ತೀವಿ, ಬೋರ್ಡ್ ಮೆಡಲ್ ಸಹಿತ ಬರೆದಿರ್ತೀವಿ. ಅದನ್ನು ಮತ್ತೇನು ಮಾಡಬೇಕಾಗುತ್ತೆ, ಈ ಆ್ಯಕ್ಟಿವಿಟಿ ಶೀಟಲ್ಲಿ ಮಕ್ಕಳು ಅದನ್ನು ಜೋರಾಗಿ ಓದಬೇಕಾಗುತ್ತೆ. ಪ್ಯಾರಾಗ್ರಾಫ್ 1 ಆ್ಯಂಡ್ ಪ್ಯಾರಾಗ್ರಾಫ್ 2. ದಿಸ್ ಈಸ್ ಅಬೌಟ್ ಆ್ಯಕ್ಟಿವಿಟಿ ಶೀಟ್ಸ್ 7. ಡೇ 10 ಆ್ಯಕ್ಟಿವಿಟಿ ಶೀಟ್ 8 ರೀಡಿಂಗ್ ವಿತ್ ಎಕ್ಸ್ಪ್ರೆಷನ್ ಆ್ಯಂಡ್ ಫ್ಲೂಯೆನ್ಸಿ. ಅಂಡರ್ಲೈನ್ ದ ಸ್ಟ್ರೆಸ್ಡ್ ಪಾರ್ಟ್. ಇಲ್ಲಿ ನಾವೇನು ಮಾಡಿರ್ತೀವಿ, ಸಿಲೆಬಲನ್ನು ಮಕ್ಕಳಿಗೆ ಹಿಂದಿನ ತರಗತಿ ಹೇಳ್ಕೊಟ್ಟಿರ್ತೀವಿ. ಇಲ್ಲಿ ನಾವು ಯಾವುದೇ ಒಂದು ವರ್ಡ್ ಹೇಳುವಾಗ ಎಲ್ಲಿ ಸ್ಟ್ರೆಸ್ ಮಾಡ್ತೀವಿ ಅನ್ನೋದನ್ನು ನಾವು ಅಂಡರ್ಲೈನ್ ಮಾಡಬೇಕಾಗುತ್ತೆ. ಬನಾನಾ ಅಂತ ಇದೆ, ಇಲ್ಲಿ ನ ಎಲ್ಲಿ ನಾವು ಏನು ಮಾಡೋಕ್ಕಾಗುತ್ತೆ, ಸ್ಪೆಲ್ ಮಾಡುವಾಗ ಸ್ಟ್ರೆಸ್ ಮಾಡಬೇಕಾಗುತ್ತೆ. ಅದನ್ನು ನಾವು ಅಂಡರ್ಲೈನ್ ಮಾಡಿ ಬರೆಯೋದಾಗಿರುತ್ತೆ. ನೆಕ್ಸ್ಟು ಹಾಸ್ಪಿಟಲ್, HO ಅಲ್ಲಿ, ವಾಟರ್ಮೆಲನ್, ನೆಕ್ಸ್ಟು ಬಟರ್ಫ್ಲೈ, ಈ ಥರ. ನೆಕ್ಸ್ಟು ಇಲ್ಲಿ ಮ್ಯಾಚ್ ದ ಫ್ರೇಜಸ್. ಬ್ಯೂಟಿಫುಲ್ ಮೌಂಟೇನ್, ಕಲರ್ಫುಲ್ ಬಟರ್ಫ್ಲೈ, ಫ್ರೆಶ್ ವೆಜಿಟೇಬಲ್, ಸ್ವೀಟ್ ವಾಟರ್ಮೆಲನ್. ನೆಕ್ಸ್ಟ್ ರೀಡ್ ಆ್ಯಂಡ್ ಕಂಪ್ಲೀಟ್. ಇಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಒಂದು ಸೆಂಟೆನ್ಸನ್ನು. ಅದನ್ನು ವರ್ಡ್ ಬಾಕ್ಸ್ ಅಂತ ಇಲ್ಲಿ ಅವರು ವರ್ಡ್ಸನ್ನು ಕೊಟ್ಬಿಟ್ಟಿರ್ತಾರೆ. ಮಗು ಏನು ಮಾಡಬೇಕಾಗತ್ತೆ, ಅಲ್ಲಿ ವರ್ಡ್ಸನ್ನು ಫಿಲ್ ಮಾಡಬೇಕಾಗತ್ತೆ. ದ ಬಟರ್ಫ್ಲೈ ಸ್ಯಾಟ್ ಆನ್ ದ ಫ್ಲವರ್, ವಿ ಎಂಜಾಯ್ಡ್ ದ ಕೂಲ್ ಮಾರ್ನಿಂಗ್, grandfather bought fresh vegetable, the children ate sweet watermelon, like this. Next read the dialogues with expression. ಇಲ್ಲಿ ಡೈಲಾಗ್ಸ್ ಕೊಟ್ಟಿರ್ತಾರೆ, ಮದರ್ ಮತ್ತು ರಾಹುಲ್ ಮಧ್ಯೆ ಇರ್ತಕ್ಕಂಥ ಡೈಲಾಗು. ಅದನ್ನು ಮಗು ಓದಬೇಕಾಗುತ್ತೆ. ವೇರ್ ಆರ್ ಯು ಗೋಯಿಂಗ್, ಐ ಆಮ್ ಗೋಯಿಂಗ್ ಟು ದ ಗಾರ್ಡನ್, ಟೇಕ್ ಯುವರ್ ವಾಟರ್ ಬಾಟಲ್, ಥ್ಯಾಂಕ್ ಯು ಮದರ್. ದಿಸ್ ಈಸ್ ಆಲ್ ಅಬೌಟ್ ಆ್ಯಕ್ಟಿವಿಟಿ ಶೀಟ್ 8 ಡೇ 10. Next day 12 activity sheet 10 reading review. Sweet watermelon, beautiful mountain, fresh vegetable, colorful garden. Next fill in the blanks. The butterflies sat on the flower, we walked together in the garden, my family went on a trip, the morning was cool and pleasant. ಇದನ್ನು ಏನು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಆ ಪ್ಯಾರಾಗ್ರಾಫಲ್ಲಿ ಇರ್ತಕ್ಕಂಥ ವರ್ಡ್ಸೇ ಇದರಲ್ಲಿ ಇರ್ತವೆ. ನೀವು ಬೇಕಂದ್ರೆ ಅದನ್ನು ಒಂದ್ಸತಿ ಟ್ರಾನ್ಸಿಷನ್ ಪೀರಿಯಡ್ ಆ್ಯಕ್ಟಿವಿಟಿ ಏನು ಶೀಟ್ ಇರ್ತಾವಲ್ಲ ಅದರಲ್ಲಿ ನೋಡ್ಬೋದು. ನೆಕ್ಸ್ಟ್ ರೀಡ್ ಆ್ಯಂಡ್ ಟಿಕ್. ಇದನ್ನು ಓದ್ಬಿಟ್ಟು ಟಿಕ್ ಮಾಡೋದಷ್ಟೇ. ವಿ ಎಂಜಾಯ್ಡ್ ದ ಬ್ಯೂಟಿಫುಲ್ ಮೌಂಟೇನ್ಸ್, ದ ಹಾಸ್ಪಿಟಲ್ ಈಸ್ ನಿಯರ್ ಅವರ್ ಸ್ಕೂಲ್, ಈ ರೀತಿಯಾಗಿ. ನೆಕ್ಸ್ಟು ಕೆಳಗಡೆ ಇರ್ತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ಮಕ್ಕಳು ವಿತ್ ಪ್ರಾಪರ್ ಪ್ರೊನೌನ್ಸಿಯೇಷನ್, ಪಾಸ್, ಸ್ಟ್ರೆಸ್ ಆ್ಯಂಡ್ ಎಕ್ಸ್ಪ್ರೆಷನ್ ಓದಬೇಕಾಗತ್ತೆ ಅಷ್ಟೇ. ಈ ಡೇ 12 ಆ್ಯಕ್ಟಿವಿಟೀಸ್ ಅಂದ್ಬಿಟ್ಟಂಗೆ ಇಷ್ಟೇ ಇದೆ. ಇಷ್ಟು ಆ್ಯಕ್ಟಿವಿಟಿ ಶೀಟ್ ಬರ್ತಕ್ಕಂಥದ್ದು ಡೇ 1 to ಡೇ 12. ಒಟ್ಟು ಆ್ಯಕ್ಟಿವಿಟಿ ಶೀಟ್ಸು 10. ಇದಿಷ್ಟು ವಿಡಿಯೋ ಆ್ಯಕ್ಟಿವಿಟಿ ಶೀಟ್ಸ್ ಸಂಬಂಧಪಟ್ಟಂಗೆ
ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮುಂದಿನ ಆ್ಯಕ್ಟಿವಿಟಿ ಶೀಟ್ಗಳನ್ನು ಕಂಪ್ಲೀಟ್ ಮಾಡಿ ಡೇ 13ಇಂದ ಡೇ 30ವರೆಗೂ ಯಾವ ಆ್ಯಕ್ಟಿವಿಟಿ ಶೀಟ್ಗಳು ಬರ್ತವೆ ಅದನ್ನು ವಿವರಿಸ್ತಾ ಹೋಗ್ತೀವಿ. ಥ್ಯಾಂಕ್ ಯು.